ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 6 ಮದನ ಮಂಚುಕಾಲಂಬಕ ಈವರೆಗಿನ ಕಥೆ. ನರವಾಹನ ದತ್ತನಿಗೆ 8 ವರ್ಷ ತುಂಬುತ್ತಿದೆ. ತಕ್ಷಶಿಲೆಯ ರಾಜ ಕಳಿಂಗದತ್ತನ ಮಗಳು ಕಳಿಂಗ ಸೇನೆ ವತ್ಸರಾಜನ ರೂಪು ಲಾವಣ್ಯಗಳ ಬಗ್ಗೆ ಕೇಳಿ ತನ್ನ ಸ್ನೇಹಿತೆ ಸೋಮಪ್ರಭೆಯ ಜೊತೆ ಅವನನ್ನು ಕಾಣಲು ಹೊರಡುತ್ತಾಳೆ. ಅಪಶಕನವಾದ್ದರಿಂದ ಒಂದು ದಿವಸ ತಡೆ ಎಂದು ಸೋಮಪ್ರಭೆ ಹೋಗಲು ಕಾತರಳಾಗಿದ್ದ ಕಳಿಂಗ ಸೇನೆ ವತ್ಸರಾಜನನ್ನು ತನ್ನ ಮಹತ್ತರರ ಮೂಲಕ ಸಂಪರ್ಕಿಸುತ್ತಾಳೆ. ಯೌಗಂಧರಾಯಣ ಕಳಿಂಗ ಸೇನೆಯ ರೂಪವನ್ನು ಗಮನಿಸಿ ಇವಳನ್ನು ಮದುವೆಯಾದರೆ ವತ್ಸರಾಜನು ಎಲ್ಲ ರಾಜಕಾರ್ಯಗಳನ್ನು ಬದಿಗಿರಿಸಿ ಅವಳ ಜೊತೆಯೇ ಇದ್ದು ಬಿಡುತ್ತಾನೆ ಎಂಬ ಶಂಕೆಯಿಂದ ಮದುವೆಯ ಮುಹೂರ್ತ 6 ತಿಂಗಳಾದ ಮೇಲೆ ಇದೆ ಎಂದು ಜೋಯಿಸರಿಂದ ಹೇಳಿಸುತ್ತಾನೆ. ಸೋಮಪ್ರಭೆ ಕಳಿಂಗ ಸೇನೆಯನ್ನು ಮತ್ತೆ ಕಂಡಾಗ, ಬೇಡವೆಂದು ಹೇಳಿ ಹೋಗಿದ್ದರೂ ನೀನೇಕೆ ಈ ಕೆಲಸಕ್ಕೆ ಕೈ ಹಾಕಿದೆ? ಅಪಶಕುನವಾದ ಕೆಲಸಕ್ಕೆ ಕೈ ಹಾಕಿದರೆ ಅನಿಷ್ಟ ಸಂಭವಿಸುವುದು ನಿಜ ಎಂದು ವಿಷ್ಣುದತ್ತ ಮತ್ತು 7 ಬ್ರಾಹ್ಮಣರ ಕಥೆ, ಕದಳಿ ಗರ್ಭೆಯ ಕಥೆಯನ್ನು ಹೇಳುತ್ತಾಳೆ. ವತ್ಸರಾಜನು ವಾಸವದತ್ತೆಯ ಮನೆಗೆ ಬಂದಾಗ ಯಾವ ವ್ಯತ್ಯಾಸವೂ ಇಲ್ಲದೆ ಅವಳು ಅವನನ್ನು ಉಪಚರಿಸುವುದನ್ನು ಕಂಡು, ದೇವಿ ಕಳಿಂಗ ಸೇನೆ ಎಂಬ ರಾಜಪುತ್ರಿಯು ನನ್ನನ್ನು ವರಿಸಿ ಬಂದಿರುವ ಸಂಗತಿ ನಿನಗೆ ಗೊತ್ತುಂಟೇ ಎಂದಾಗ, ಅವಳನ್ನೂ ಮದುವೆಯಾಗು, ಅವಳ ತಂದೆಯ ಬಲ ನಿನಗೆ ಸಿಗುತ್ತದೆ ಎಂದು ಹೇಳಿದಾಗ ಆತ ಸಂತೋಷಪಟ್ಟು ಪದ್ಮಾವತಿಯ ಮನೆಗೆ ಹೋಗುತ್ತಾನೆ. ಪದ್ಮಾವತಿಯೂ ಹಾಗೆಯೇ ಮಾತನಾಡಿದಾಗ ಯೌಗಂಧರಾಯಣನಿಗೆ ಈ ಒಂದು ಆಶ್ಚರ್ಯವನ್ನು ವತ್ಸರಾಜ ತಿಳಿಸಿದಾಗ, ಆತ ರಾಣಿಯರ ನಿಜವಾದ ಅಭಿಪ್ರಾಯ ಇದಾಗಿರಲಾರದು. ಗಂಡನು ಅನ್ಯರಲ್ಲಿ ಆಸಕ್ತನಾದಾಗಲೂ ಸ್ವರ್ಗಸ್ಥನಾದಾಗಲೂ ಪತಿವ್ರತಿಯರು ಎಲ್ಲವನ್ನೂ ತೊರೆದು ಮರಣದಲ್ಲಿಯೇ ಮನಸ್ಸಿಟ್ಟು ಗಂಭೀರವಾಗಿ ಬಿಡುತ್ತಾರೆ. ಅವರ ಗಾಢ ಪ್ರೇಮ ಮುರಿಯುವುದನ್ನು ಅವರು ಸಹಿಸರು ಎಂದು ಶ್ರುತಸೇನನ ಕಥೆಯನ್ನು ಹೇಳುತ್ತಾನೆ. ಶ್ರುತಸೇನ ರಾಜನ ಕಥೆ. ಹಿಂದೆ ಗೋಕರ್ಣಪುರದಲ್ಲಿ ಶ್ರುತಸೇನನೆಂಬ ರಾಜನಿದ್ದನು. ಅವನಿಗೆ ಅನುರೂಪಳಾದ ಹೆಂಡತಿ ಇಲ್ಲದೊಂದೇ ಚಿಂತೆಯಾಗಿತ್ತು. ಒಂದು ದಿನ ಅದೇ ಚಿಂತೆಯಲ್ಲಿದ್ದ ಅವನಿಗೆ ಅಗ್ನಿಶರ್ಮನೆಂಬ ಬ್ರಾಹ್ಮಣನು ಮಾತಿಗೆ ಮಾತು ಬಂದು, ಮಹಾರಾಜ, ನಾನು ಕಂಡ 2 ಆಶ್ಚರ್ಯಗಳನ್ನು ಹೇಳುತ್ತೇನೆ ಕೇಳು. ನಾನು ಪಂಚತೀರ್ಥಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ಬೇಸಾಯಗಾರನು ಹಾಡುತ್ತಾ ಹೊಲವನ್ನು ಉಳುತ್ತಿದ್ದನು. ಆ ಮಾರ್ಗವಾಗಿ ಬಂದ ಒಬ್ಬ ಸನ್ಯಾಸಿಯು ಅವನನ್ನು ದಾರಿ ಕೇಳಿದನು. ಅವನು ಕಿವಿಗೇ ಹಾಕಿಕೊಳ್ಳಲಿಲ್ಲ. ಸನ್ಯಾಸಿಗೆ ಕೋಪ ಬಂತು. ರೈತನು ಹಾಡುವುದನ್ನು ನಿಲ್ಲಿಸಿ, ಆಹಾ, ಎಂಥ ಸನ್ಯಾಸಿ, ನಿನಗೆ ಧರ್ಮ ಲೇಷವೂ ಗೊತ್ತಿಲ್ಲವಲ್ಲ, ನನ್ನಂಥ ಮೂರ್ಖನಿಗೆ ಗೊತ್ತಿರುವಷ್ಟೂ ಗೊತ್ತಿಲ್ಲವಲ್ಲ ಎಂದನು. ಸನ್ಯಾಸಿಯು ಕುತೂಹಲದಿಂದ, ನಿನಗೆ ಗೊತ್ತಿರುವುದೇನು ಎಂದು ಕೇಳಿದನು. ಅವನು, ಇಲ್ಲಿ ನೆರಳಲ್ಲಿ ಕುಳಿತುಕೋ ಬಾ, ಹೇಳುತ್ತೇನೆ. ಈ ಸ್ಥಳದಲ್ಲಿ ಬ್ರಹ್ಮದತ್ತ, ಸೋಮದತ್ತ, ವಿಶ್ವದತ್ತ ಎಂಬ 3 ಬ್ರಾಹ್ಮಣ ಅಣ್ಣ ತಮ್ಮಂದಿರಿರುತ್ತಾರೆ. ಅವರಲ್ಲಿ ಹಿರಿಯರಿಬ್ಬರಿಗೂ ಮದುವೆಯಾಗಿದೆ. ಚಿಕ್ಕವನಿಗೆ ಇನ್ನೂ ಮದುವೆಯಾಗಿಲ್ಲ. ಅವನು ಅಣ್ಣಂದಿರು ಹೇಳಿದ ಕೆಲಸ ಮಾಡಿಕೊಂಡಿದ್ದಾನೆ. ನಾನು ಅವರ ರೈತ. ತಮ್ಮನು ಸಾಧು, ಮೃದು, ಏನೂ ಅರಿಯದವನು ಎಂದು ಅಣ್ಣಂದಿರು ಅರಿತುಕೊಂಡಿದ್ದಾರೆ. ಒಂದು ದಿನ ಅವರ ಹೆಂಡಿರು ವಿಶ್ವದತ್ತನನ್ನು ಕಾಮಿಸಿ ಕರೆಯಲು ಅವನು ಅವರನ್ನು ತಾಯಿಯರಂತೆ ಭಾವಿಸಿ ನಿರಾಕರಿಸಿದನು. ಆದರೆ ಅವರು ಗಂಡಂದಿರ ಹತ್ತಿರ ಹೋಗಿ ಅವನೇ ತಮ್ಮನ್ನು ಬಯಸಿದನೆಂದು ದೂರಿದರು. ಅದರಿಂದ ಅವರಿಗೆ ತಮ್ಮನ ಮೇಲೆ ಅಸಮಾಧಾನವಾಗಿ ಹೊಲದ ಮಧ್ಯದಲ್ಲಿದ್ದ ಒಂದು ಹುತ್ತವನ್ನು ಅಗೆದು ಸಮ ಮಾಡುವಂತೆ ಕಳುಹಿಸಿದರು. ನಾನು, ಅಲ್ಲಿ ಕೃಷ್ಣ ಸರ್ಪವಿದೆ, ಅಗಿಯುವುದಕ್ಕೆ ಹೋಗಬೇಡ ಎಂದೆ. ಅವನು ಅಣ್ಣಂದಿರ ಮಾತನ್ನು ಮೀರದೆ ಅಗೆಯಲು ಅಲ್ಲಿ ಕೃಷ್ಣ ಸರ್ಪಕ್ಕೆ ಬದಲು ಒಂದು ಗಡಿಗೆ ಹೊನ್ನು ಸಿಕ್ಕಿತು. ನಾನು ಅಡ್ಡಿಪಡಿಸಿದರೂ ಕೇಳದೆ ಅದನ್ನು ಅವನು ಅಣ್ಣಂದಿರಿಗೆ ಕೊಟ್ಟನು. ಅದರಲ್ಲಿ ಒಂದು ಭಾಗವನ್ನು ಅವನಿಗೆ ಕೊಟ್ಟು ಅದನ್ನೂ ಹೊಡೆಯಲು ಅವರು ಘಾತುಕರನ್ನು ಕರೆದು ಅವನ ಕೈಕಾಲು ಕಡಿದು ಹಾಕುವಂತೆ ಹೇಳಿ ಕಳುಹಿಸಿದರು. ಆದರೂ ಅವನು ಕೋಪಿಸಿಕೊಳ್ಳಲಿಲ್ಲ. ಆ ಸತ್ಯದಿಂದ ಅವನ ಕೈಕಾಲುಗಳು ಮತ್ತೆ ಎಂದಿನಂತಾದವು. ಅದನ್ನು ನೋಡಿದಂದಿನಿಂದ ನಾನು ಕೋಪವನ್ನು ಪೂರ್ತಿಯಾಗಿ ಬಿಟ್ಟಿದ್ದೇನೆ. ನೀನು ತಾಪಸನಾಗಿಯೂ ಇನ್ನೂ ಸಿಟ್ಟನ್ನು ಬಿಟ್ಟಿಲ್ಲ. ಸಿಟ್ಟಿಲ್ಲದವನಿಗೆ ಸ್ವರ್ಗ ಸಿದ್ಧವೆಂಬುದನ್ನು ನೋಡು ಎಂದು ಅವನು ದೇಹ ಬಿಟ್ಟು ಸ್ವರ್ಗಕ್ಕೆ ಹೋದನು. ಇದು ಮೊದಲನೆಯ ಆಶ್ಚರ್ಯ. ಎರಡನೆಯ ಆಶ್ಚರ್ಯವಾವುದೆಂದರೆ, ತೀರ್ಥಯಾತ್ರೆ ಮಾಡುತ್ತಾ
ನಾನು ಸಮುದ್ರ ತೀರದಲ್ಲಿರುವ ವಸಂತಸೇನ ರಾಜನ ದೇಶಕ್ಕೆ ಹೋದೆ. ಅಲ್ಲಿ ಊಟಕ್ಕೆಂದು ಸತ್ರಕ್ಕೆ ಹೋಗಿದ್ದಾಗ ಕೆಲವು ಬ್ರಾಹ್ಮಣರು, ಅಯ್ಯ, ಈ ದಾರಿಯಲ್ಲಿ ಹೋಗಬೇಡ, ಅಲ್ಲಿ ವಿದ್ಯುದ್ಯೋತೆ ಎಂಬ ರಾಜಪುತ್ರಿ ಇದ್ದಾಳೆ, ಅವಳು ಕಣ್ಣಿಗೆ ಬಿದ್ದಳೆಂದರೆ ಎಂಥ ಮುನಿಯಾದರೂ ಮನಸ್ಸು ಕಲಕಿ ಹುಚ್ಚು ಹಿಡಿದು ಪ್ರಾಣ ಬಿಟ್ಟು ಬಿಡುತ್ತಾನೆ ಎಂದು ಹೇಳಿದರು. ನಾನು, ನನಗೇನು ಇದು ವಿಚಿತ್ರವಾದ ಸಂಗತಿಯಲ್ಲ, ನಾನು ನಿತ್ಯವೂ ಎರಡನೆಯ ಮನ್ಮಥನಂತಿರುವ ಶ್ರುತಸೇನ ಮಹಾರಾಜನನ್ನು ನೋಡುತ್ತಿರುತ್ತೇನೆ. ಜಾತ್ರೆ ಮುಂತಾದ ಸಂದರ್ಭದಲ್ಲಿ ಅವನು ಹೊರಕ್ಕೆ ಬಂದರೆ ಅವನು ಕಣ್ಣಿಗೆ ಬಿದ್ದು ಶೀಲಭಂಗವಾದೀತೆಂದು ಕುಲಸ್ತ್ರೀಯರನ್ನು ದೂರ ಕಳುಹಿಸುತ್ತಾರೆ ಎಂದೆ. ನಿನ್ನ ಕಡೆಯವನೆಂದು ನನ್ನನ್ನು ಅವರು ಅರಮನೆಗೇ ಊಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನಾನು ಜಗನ್ಮೋಹಿನಿಯಾದ ರಾಜಪುತ್ರಿಯನ್ನು ನೋಡಿ ಕ್ಷುಬ್ಧನಾಗಿ ಬಹಳ ಹೊತ್ತಿನ ಮೇಲೆ ಚೇತರಿಸಿಕೊಂಡು, ಇವಳೇನಾದರೂ ನಮ್ಮ ರಾಜನ ಹೆಂಡತಿಯಾಗಿ ಬಿಟ್ಟರೆ ಅವನು ರಾಜ್ಯವನ್ನೇ ಮರೆತು ಬಿಡುತ್ತಾನೆ ಎಂದುಕೊಂಡೆ. ಆದರೂ ಹೇಳಿಬಿಟ್ಟೆ, ಇಲ್ಲದಿದ್ದರೆ ಉನ್ಮಾದಿನಿ ದೇವಸೇನರ ವೃತ್ತಾಂತದ ಹಾಗೆ ಆದೀತೇನೋ ಎಂಬ ಹೆದರಿಕೆ. ಹಿಂದೆ ದೇವಸೇನನ ದೇಶದಲ್ಲಿ ಉನ್ಮಾದಿನಿ ಎಂಬ ಒಬ್ಬ ವರ್ತಕ ಪುತ್ರಿ ಇದ್ದಳು. ಅವಳನ್ನು ಅವನು ರಾಜನಿಗೆ ಕೊಡುತ್ತೇನೆಂದು ಹೇಳಿದನು. ಆದರೆ ಅವಳನ್ನು ಮದುವೆ ಮಾಡಿಕೊಂಡರೆ ಅವಳಲ್ಲಿಯೇ ಐಕ್ಯವಾಗಿ ಬಿಡುತ್ತಾನೆ ಎಂದು ಹೆದರಿ ಅವನ ಪ್ರಧಾನಿಯು ಬ್ರಾಹ್ಮಣರಿಂದ ಅವಳು ಲಕ್ಷಣವಂತಳಲ್ಲ ಎಂದು ಹೇಳಿಸಿದನು. ಅವಳು ಯಾರನ್ನೋ ಮದುವೆಯಾದಳು. ಅವಳನ್ನು ಅಕಸ್ಮಾತ್ತಾಗಿ ಯಾವಾಗಲೋ ಕಿಟಕಿಯಲ್ಲಿ ದೂರದಿಂದ ನೋಡಿದ ಮಾತ್ರಕ್ಕೆ ಆ ರಾಜನು ಮೇಲಿಂದ ಮೇಲೆ ಮೂರ್ಛೆ ಹೋಗಿ ಆಹಾರ ವಿಹಾರ ಒಂದೂ ಬೇಡವಾದನು. ಅವಳ ಗಂಡನೇ ತನ್ನ ಹೆಂಡತಿಯನ್ನು ರಾಜನಿಗೆ ಒಪ್ಪಿಸುವುದಾಗಿ ಹೇಳಿದನು. ಆದರೂ ರಾಜನು ಧಾರ್ಮಿಕನಾದ್ದರಿಂದ ಅದಕ್ಕೆ ಒಪ್ಪಲಿಲ್ಲ. ಅವಳ ಚಿಂತೆಯಲ್ಲಿಯೇ ಪ್ರಾಣ ಬಿಟ್ಟನು. ಇಂಥ ಪ್ರಮಾದ ನಡೆದು ದ್ರೋಹವಾದೀತೇನೋ ಎಂದು ಹೇಳಿಬಿಟ್ಟಿದ್ದೇನೆ ಎಂದನು. ಈ ಮಾತನ್ನು ಕೇಳಿ ಶ್ರುತಸೇನನು ವಿದ್ಯುದ್ಯೋತೆಯಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಆ ಕ್ಷಣವೇ ಅದೇ ಬ್ರಾಹ್ಮಣನಿಂದ ಹೇಳಿ ಕಳುಹಿಸಿ ಕರೆತರಿಸಿ ಮದುವೆ ಮಾಡಿಕೊಂಡೇ ಬಿಟ್ಟನು. ಆಮೇಲೆ ಅವರು ಸೂರ್ಯ ಮತ್ತು ಅವನ ಪ್ರಭೆಯಂತೆ ಒಂದಾಗಿದ್ದು ಬಿಟ್ಟರು. ಇದಾದ ಕೆಲವು ದಿವಸಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ವರ್ತಕನ ಮಗಳಾದ ಮಾತೃದತ್ತೆ ಎಂಬವಳು ಅವನನ್ನು ವರಿಸಿ ಬರಲು ಅಧರ್ಮ ಭೀತಿಯಿಂದ ಅವಳನ್ನು ಸ್ವೀಕರಿಸಿದನು. ಇದನ್ನು ತಿಳಿದ ಕೂಡಲೇ ವಿದ್ಯುದ್ಯೋತೆಯು ಎದೆಯೊಡೆದು ಸತ್ತು ಹೋದಳು. ರಾಜನು ಅವಳನ್ನು ತೊಡೆಯ ಮೇಲೆ ಹಾಕಿಕೊಂಡು ಪ್ರಾಣ ಬಿಟ್ಟನು. ವರ್ತಕ ಪುತ್ರಿಯು ಅಗ್ನಿಪ್ರವೇಶ ಮಾಡಿದಳು. ಹೀಗೆ ಆ ರಾಜ ರಾಜ್ಯ ಎಲ್ಲ ಹಾಳಾಯಿತು. ಆದ್ದರಿಂದ ಉತ್ತಮವಾದ ಪ್ರೇಮವನ್ನು, ಅದರಲ್ಲಿಯೂ ಮಾನಿನಿಯಾದ ವಾಸವದತ್ತೆಯ ಪ್ರೇಮವನ್ನು ಮುರಿಯಬಾರದು. ಆಗ ವಾಸವದತ್ತೆಯೂ ಅವಳಿಗೆ ಏಕದೇಹದಂತಿರುವ ಪದ್ಮಾವತಿಯೂ ಪ್ರಾಣ ಬಿಟ್ಟಾರು. ಅದನ್ನು ನೋಡಿ ನರವಾಹನದತ್ತನೇನಾಗುತ್ತಾನೋ, ಅದನ್ನು ನೀನು ಸಹಿಸಲು ಸಾಧ್ಯವಾಗುವುದೋ ಇಲ್ಲವೋ. ದೇವಿಯರಾಡಿದ ಮಾತು ಇಷ್ಟು ಆಳವಾದದ್ದು. ಮೂಗು ಪ್ರಾಣಿಗಳೂ ಸ್ವಪ್ರಯೋಜನವನ್ನು ನೋಡಿಕೊಳ್ಳುತ್ತವೆ. ಇನ್ನು ನಿನ್ನಂಥ ಬುದ್ಧಿವಂತರ ವಿಚಾರದಲ್ಲಿ ಹೇಳ್ತಕ್ಕದ್ದೇನಿದೆ ಎಂದನು. ವತ್ಸರಾಜನಿಗೆ ವಿವೇಕ ಬಂದು, ಹೋಗಲಿ, ಕಳಿಂಗ ಸೇನೆಯನ್ನು ಮದುವೆ ಮಾಡಿಕೊಂಡು ಆಗಬೇಕಾದದ್ದೇನು? ಜೋಯಿಸರು ಲಗ್ನವನ್ನು ದೂರದಲ್ಲಿಟ್ಟಿದ್ದೇ ಸರಿಯಾಯಿತು. ತಾನಾಗಿ ಒರೆಸಿ ಬಂದವಳನ್ನು ಬಿಟ್ಟರೆ ಎಷ್ಟು ಅಧರ್ಮ ಪ್ರಾಪ್ತವಾದೀತು ಎಂದನು. ಯೌಗಂಧರಾಯಣನು ಇನ್ನೇನು ನಮ್ಮ ಕೆಲಸವಾದಂತೆಯೇ ಎಂದುಕೊಂಡು ದೊರೆಗೆ ನಮಸ್ಕರಿಸಿ ಮನೆಗೆ ಹೋದನು. ರಾಜನು ವಾಸವದತ್ತೆಯ ಮನೆಗೆ ಹೋಗಿ, ಪ್ರಿಯೆ, ಕಮಲಕ್ಕೆ ನೀರು ಹೇಗೋ ನನಗೆ ನಿನ್ನ ಪ್ರೇಮ ಹಾಗೆ. ಇದನ್ನು ನಾನು ಬಾಯಿ ಬಿಟ್ಟು ಆಡಬೇಕಾಗಿಲ್ಲ, ನೀನೇ ಬಲ್ಲೆ. ಕಳಿಂಗ ಸೇನೆಯು ಹಠಾತ್ತಾಗಿ ನಮ್ಮ ಮನೆಗೆ ಬಂದಳು. ಹಿಂದೆ ರಂಭೆಯು ತಪಸ್ಸಿನಲ್ಲಿದ್ದ ಅರ್ಜುನನನ್ನು ಅಪೇಕ್ಷಿಸಿ ಅವನು ಒಲ್ಲೆನೆನ್ನಲು ಷಂಡನಾಗಿರು ಎಂದು ಶಾಪ ಕೊಟ್ಟಳು. ಅದು ಅವನು ವಿರಾಟನ ಮನೆಯಲ್ಲಿ 1 ವರ್ಷ ಸ್ತ್ರೀವೇಷದಲ್ಲಿದ್ದಾಗ ಆಶ್ಚರ್ಯವಾಗಿ ಕಳೆದು ಹೋಯಿತು. ಆದ್ದರಿಂದ ನಾನು ಕಳಿಂಗ ಸೇನೆಯನ್ನು ತಿರಸ್ಕರಿಸಲಿಲ್ಲ. ನಿನ್ನ ಇಷ್ಟ ತಿಳಿಯದೆ ನಾನು ಒಂದನ್ನೂ ಮಾಡುವುದಕ್ಕೆ ಹೋಗುವುದಿಲ್ಲ ಎಂದು ಅವಳನ್ನು ಸಮಾಧಾನ ಮಾಡಿ ಅಂದಿನ ರಾತ್ರಿಯನ್ನು ಅಲ್ಲಿಯೇ ಕಳೆದನು. ಈ ಮಧ್ಯೆ ಯೌಗಂಧರಾಯಣನು ನೇಮಿಸಿದ್ದ ಬ್ರಹ್ಮರಾಕ್ಷಸನು ಅಂದಿನ ರಾತ್ರಿಯೇ ಬಂದು ಅವನಿಗೆ ಕಳಿಂಗ ಸೇನೆಯ ಮನೆಯ ಹೊರಗಾಗಲಿ ಒಳಗಾಗಲಿ ಯಾರೂ ಕಂಡು ಬಂದಿಲ್ಲ.
ಇಂದು ಮಾತ್ರ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಒಂದು ಅವ್ಯಕ್ತವಾದ ಧ್ವನಿ ಕೇಳಿಬಂತು. ಅದೇನೆಂದು ತಿಳಿಯಲು ವಿದ್ಯೆಯನ್ನು ಪ್ರಯೋಗಿಸಿದೆ. ಅದರಿಂದ ಸಾಧ್ಯವಾಗಲಿಲ್ಲ. ಆದ್ದರಿಂದ ಇದು ಯಾರೋ ದಿವ್ಯ ಪ್ರಭಾವವುಳ್ಳವನು ಮಾಡಿದ ಶಬ್ದ. ಅವನು ಕಳಿಂಗ ಸೇನೆಯ ಸೌಂದರ್ಯದಲ್ಲಿ ಲುಬ್ಧನಾಗಿ ಆಕಾಶದಲ್ಲಿ ಸುತ್ತುತ್ತಿದ್ದಿರಬೇಕು ಎಂದು ನಿಶ್ಚಯಿಸಿ ನಿನಗೆ ಹೇಳಿಬಿಟ್ಟು ಹೋಗೋಣವೆಂದು ಬಂದೆ. ಅದು ಸರಿ, ಮೂಗು ಪ್ರಾಣಿಗಳೂ ಸ್ವಪ್ರಯೋಜನವನ್ನು ನೋಡಿಕೊಳ್ಳುತ್ತವೆ ಎಂದು ನೀನು ರಾಜನಿಗೆ ಹೇಳಿದೆಯಲ್ಲ, ಅದಕ್ಕೆ ನಿದರ್ಶನವಿದ್ದರೆ ಹೇಳು ಎಂದನು. ಮಂತ್ರಿಯು ಈ ಕಥೆಯನ್ನು ಹೇಳಿದನು. ಮುಂಗುಸಿ, ಇಲಿ, ಗೂಬೆ, ಬೆಕ್ಕುಗಳ ಕಥೆ. ವಿದಿಶಾನಗರದ ಹೊರಗೆ ಒಂದು ದೊಡ್ಡ ಆಲದ ಮರವಿತ್ತು. ಅದರಲ್ಲಿ ಒಂದು ಮುಂಗುಸಿ, ಒಂದು ಇಲಿ, ಒಂದು ಗೂಬೆ, ಒಂದು ಬೆಕ್ಕು, ಹೀಗೆ 4 ಪ್ರಾಣಿಗಳು ವಾಸವಾಗಿದ್ದವು. ಬುಡದ 2 ಬಿಲಗಳಲ್ಲಿ ಮುಂಗುಸಿ, ಇಲಿಗಳು ಇದ್ದವು. ಬೆಕ್ಕು ಮರದ ಮಧ್ಯದಲ್ಲಿದ್ದ ಒಂದು ಪೊಟರೆಯಲ್ಲಿತ್ತು. ಗೂಬೆ ಮರದ ತುದಿಯಲ್ಲಿ ಒಂದು ಬಳ್ಳಿಯ ಪೊದರಿನಲ್ಲಿತ್ತು. ಅವುಗಳಲ್ಲಿ ಇಲಿಗೆ 3 ಶತ್ರುಗಳು. ಬೆಕ್ಕು ಮಿಕ್ಕ 3 ಶತ್ರು. ಆದ್ದರಿಂದ ಅದಕ್ಕೆ ಹೆದರಿ ಇಲಿ, ಮುಂಗುಸಿ, ಗೂಬೆ ಇವು 3 ರಾತ್ರಿಯ ಹೊತ್ತು ಆಹಾರಕ್ಕೆ ಹೊರಡುತ್ತಿದ್ದವು. ಬೆಕ್ಕು ಹಗಲೂ ರಾತ್ರಿಯೂ ನಿರ್ಭಯವಾಗಿ ಸುತ್ತುತ್ತಿತ್ತು. ಒಂದು ರಾತ್ರಿ ಒಬ್ಬ ಬೇಡನು ಬಲೆಯೊಡ್ಡಿ ಹೋಗಿರಲು ಬೆಕ್ಕು ಅದರಲ್ಲಿ ಸಿಕ್ಕಿಹಾಕಿಕೊಂಡಿತು. ಇಲಿಯು ಆಹಾರವನ್ನು ಹುಡುಕಿಕೊಂಡು ಬಂದು ಬಲೆಗೆ ಬಿದ್ದಿದ್ದ ಬೆಕ್ಕನ್ನು ನೋಡಿ ಸಂತೋಷದಿಂದ ಕುಣಿದಾಡಿತು. ಅಷ್ಟು ಹೊತ್ತಿಗೆ ಮುಂಗಸಿ, ಗೂಬೆಗಳೂ ಹೊರಕ್ಕೆ ಬಂದು ಇಲಿಯನ್ನು ಕಂಡವು. ಅದನ್ನು ನೋಡಿ ಇಲಿ ಇವೆರಡಕ್ಕೂ ಬೆಕ್ಕನ್ನು ಕಂಡರೆ ಭಯ. ಹೀಗೆಂದು ಅದರ ಮರೆ ಹೊಕ್ಕರೆ ಬಂಧನದಲ್ಲಿದ್ದರೂ ಅದು ಒಂದೇ ಏಟಿಗೆ ನನ್ನನ್ನು ಕೊಂದು ಬಿಡುತ್ತದೆ. ಅದರಿಂದ ದೂರವಾಗಿದ್ದರೆ ಗೂಬೆ, ಮುಂಗಿಸಿಗಳು ನನ್ನನ್ನು ಕೊಂದು ಬಿಡುತ್ತವೆ. ಹೀಗೆ ಎಲ್ಲ ಕಡೆಯೂ ಶತ್ರುಬಾಧೆ ಇರುವುದರಿಂದ ಎಲ್ಲಿ ಹೋಗಲಿ? ಇರಲಿ, ಬೆಕ್ಕನ್ನೇ ಮರೆ ಹೋಗುತ್ತೇನೆ. ಬಲೆ ಕಡಿದು ತನ್ನನ್ನು ಬಿಡಿಸಬಲ್ಲದೆಂಬ ಯೋಚನೆಯಿಂದ ನನ್ನನ್ನು ಅದು ಉಳಿಸೀತು ಎಂದು ಯೋಚಿಸಿ ಮೆಲ್ಲಗೆ ಅದರ ಹತ್ತಿರಕ್ಕೆ ಹೋಗಿ, ನೀನು ಸಿಕ್ಕಿಬಿದ್ದಿರುವುದನ್ನು ನೋಡಿ ನನಗೆ ತುಂಬ ದುಃಖವಾಗಿದೆ. ಆದ್ದರಿಂದ ಬಲೆಯನ್ನು ಕಡಿದು ನಿನ್ನನ್ನು ಬಿಡಿಸುತ್ತೇನೆ. ಶತ್ರುಗಳಾದರೂ ನೇರವಾದ ನಡತೆಯಿಂದ ಸ್ನೇಹ ಉಂಟಾಗುತ್ತದೆ. ಆದರೆ ನಿನ್ನ ಮನಸ್ಸನ್ನು ತಿಳಿಯದೆ ನಾನು ನಂಬಲಾರೆ ಎಂದಿತು. ಅದು, ಅಯ್ಯ, ಪ್ರಾಣದಾನ ಮಾಡಿದ ನೀನು ಇಂದಿನಿಂದ ನನ್ನ ಸ್ನೇಹಿತ, ಇದನ್ನು ನಂಬು ಎಂದಿತು. ಇಲಿಯು ಅದರ ಸಂದಿಯಲ್ಲಿ ಸೇರಿಕೊಂಡಿತು. ಅದನ್ನು ಕಂಡು ಗೂಬೆ, ಮುಂಗಿಸಿಗಳು ನಿರಾಶೆ ಪಟ್ಟುಕೊಂಡು ಹೊರಟು ಹೋದವು. ಆ ಬೆಕ್ಕು, ಅಯ್ಯ ಮಿತ್ರ, ಬೆಳಕು ಹರಿಯುತ್ತಾ ಬಂತು, ಬೇಗ ಬಲೆಯನ್ನು ಕಡಿ ಎಂದಿತು. ಇಲಿಯು ಮೆಲ್ಲಗೆ ಕಡಿಯುತ್ತಾ ಬೇಡನನ್ನು ಎದುರು ನೋಡುತ್ತಾ ಅವನು ಹತ್ತಿರಕ್ಕೆ ಬರುತ್ತಿದ್ದಾಗ ಕಟ್ಟುಗಳನ್ನು ಕತ್ತರಿಸಿತು. ಬೆಕ್ಕು ಅವನಿಗೆ ಹೆದರಿ ಓಡಿಹೋಯಿತು. ಇಲಿ ಬಿಲವನ್ನು ಹೊಕ್ಕಿತು. ಬೆಕ್ಕು ಕರೆದಾಗ ಕಾಲಕರ್ಮ ಸಂಯೋಗದಿಂದ ಶತ್ರು ಮಿತ್ರನಾಗುತ್ತಾನೆ, ಯಾವಾಗಲೂ ಆಗಿರುವುದಿಲ್ಲ ಎಂದು ಬಿಟ್ಟಿತು. ಹೀಗೆ ಹಲವು ಶತ್ರುಗಳಿದ್ದರೂ ಬುದ್ಧಿ ಒಂದಿದ್ದರೆ ತಿರ್ಯಕ್ ಜಂತುಗಳೂ ರಕ್ಷಣೆ ಮಾಡಿಕೊಳ್ಳುತ್ತವೆ. ಪೌರುಷಕ್ಕಿಂತ ಬುದ್ಧಿಯೇ ದೊಡ್ಡದು. ಯೋಗೇಶ್ವರ, ಅದಕ್ಕೊಂದು ಕಥೆ ಹೇಳುತ್ತೇನೆ ಕೇಳು. ಪ್ರಸೇನಜಿತ್ತು ಎಂಬ ಬುದ್ಧಿವಂತನಾದ ರಾಜನ ಕಥೆ. ಶ್ರಾವಸ್ತಿಯಲ್ಲಿ ಹಿಂದೆ ಪ್ರಸೇನಜಿತ್ತೆಂಬ ರಾಜನಿದ್ದನು. ಆ ಊರಿಗೆ ಒಬ್ಬ ಅಪೂರ್ವ ರೀತಿಯ ಬ್ರಾಹ್ಮಣನು ಬಂದನು. ಅವನು ಶೂದ್ರರ ಕೈಯಿಂದ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಅವನು ಯೋಗ್ಯನೆಂದರಿತು ಒಬ್ಬ ವರ್ತಕನು ಅವನನ್ನು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿರಿಸಿ ಅವನಿಂದಲೇ ಸ್ವಯಂಪಾಕ ದಕ್ಷಿಣಾದಿಗಳನ್ನು ಕೊಡಿಸುತ್ತಿದ್ದನು. ಅವನಂತೆ ಮಿಕ್ಕ ವರ್ತಕರು ಅವನಿಗೆ ಕೊಡಿಸುತ್ತಾ ಬರಲು ಅವನು 1000 ದೀನಾರಗಳನ್ನು ಕೂಡಿ ಹಾಕಿಕೊಂಡು ಅದನ್ನು ಕಾಡಿನಲ್ಲಿ ಹೂಳಿಟ್ಟು ನಿತ್ಯವೂ ಹೋಗಿ ನೋಡಿಕೊಂಡು ಬರುತ್ತಿದ್ದನು. ಒಂದು ದಿನ ಹೋಗಿ ನೋಡಿದಾಗ ಅಲ್ಲಿ ಬರಿಯ ಗುಣಿಯಿತ್ತು. ಅದನ್ನು ನೋಡಿ ಅಳುತ್ತಾ ತಾನಿದ್ದ ಮನೆಗೆ ಬಂದು, ನಾನು ತೀರ್ಥಯಾತ್ರೆ ಹೋಗಿ ಉಪವಾಸ ಮಾಡಿ ಪ್ರಾಣ ಬಿಡುತ್ತೇನೆ ಎಂದು ಗೋಳಾಡುತ್ತಾ ಹೇಳಿಕೊಂಡನು. ಇದು ಆ ವರ್ತಕನಿಗೂ ಅವನ ಸ್ನೇಹಿತರಿಗೂ ತಿಳಿಯಿತು. ಅವರು ಬಂದು ಏನು ಸಮಾಧಾನ ಹೇಳಿದರೂ ಅವನು ಸುಮ್ಮನಾಗಲಿಲ್ಲ. ಇದು ರಾಜನ ಕಿವಿಗೆ ಬಿದ್ದು ಅವನೇ ಬಂದನು. ಹಣವನ್ನು ಹೂಳಿಟ್ಟಿದ್ದ ಸ್ಥಳದ ಗುರುತುಗಳನ್ನು ಹೇಳಲು ಅವನು ಕಾಡಿನಲ್ಲಿ ಒಂದು ಸಣ್ಣ ಗಿಡದ ಕೆಳಗೆ ಹೂಳಿಟ್ಟಿದ್ದೆ ಎಂದು ಹೇಳಿದನು. ರಾಜನು ಅದನ್ನು ಹುಡುಕಿಸಿಕೊಡುತ್ತೇನೆ, ಇಲ್ಲದಿದ್ದರೆ ನನ್ನ ಖಜಾನೆಯಿಂದಾದರೂ ಕೊಡಿಸುತ್ತೇನೆ
ಇದಕ್ಕಾಗಿ ಪ್ರಾಣ ಬಿಡಬೇಡ ಎಂದು ಅರಮನೆಗೆ ಹೋಗಿ ತನಗೆ ತಲೆನೋವೆಂದು ಆ ಊರಿನ ವೈದ್ಯರನ್ನೆಲ್ಲ ಕರೆಸಿದನು. ಅವರನ್ನು ಒಬ್ಬೊಬ್ಬರನ್ನಾಗಿ ಅಂತರಂಗದಲ್ಲಿ ನೀವು ಯಾವ ಯಾವ ರೋಗಿಗೆ ಏನೇನು ಔಷಧ ಕೊಟ್ಟಿರಿ ಎಂದು ಕೇಳಿದನು. ಒಬ್ಬನು ವರ್ತಕನಾದ ಮಾತೃದತ್ತನಿಗೆ ಈಗ 2 ದಿನದ ಕೆಳಗೆ ನಾಗಬಲೆ ಎಂಬ ಮೂಲಿಕೆಯನ್ನು ಕೊಟ್ಟೆ ಎಂದನು. ಅದನ್ನು ಕೇಳಿ ರಾಜನು ಆ ವರ್ತಕನನ್ನು ಕರೆಸಿ ನಾಗಬಲೆಯನ್ನು ನಿನಗೆ ತಂದುಕೊಟ್ಟವರಾರು ಎಂದು ಕೇಳಿದನು. ಅವನು ತನ್ನ ಆಳು ತಂದುಕೊಟ್ಟನೆಂದನು. ಆಗ ಆ ಆಳನ್ನು ಕರೆಸಿ ರಾಜನು, ನೀನು ನಾಗಬಲೆಯನ್ನು ಅಗೆಯುವುದಕ್ಕೆ ಹೋಗಿದ್ದಾಗ ಮರದ ಬುಡದಲ್ಲಿ ಸಿಕ್ಕಿದ ದೀನಾರದ ಗಂಟು ಬ್ರಾಹ್ಮಣನದು, ಅದನ್ನು ತಂದು ಒಪ್ಪಿಸು ಎಂದು ಹೇಳಿದನು. ಅವನು ಹೆದರಿ ಆ ಕ್ಷಣ ತಂದುಕೊಟ್ಟನು. ರಾಜನು ಬ್ರಾಹ್ಮಣನನ್ನು ಕರೆಸಿ ಅದನ್ನು ಅವನಿಗೆ ಕೊಟ್ಟನು. ಇದು ಬುದ್ಧಿಯ ಕೆಲಸ, ಇಂಥ ಸಂದರ್ಭದಲ್ಲಿ ಪರಾಕ್ರಮದಿಂದ ಏನಾದೀತು? ಆದ್ದರಿಂದ ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ಕಳಿಂಗ ಸೇನೆಯಲ್ಲಿ ಏನಾದರೂ ಒಂದು ದೋಷವನ್ನು ಕಂಡುಹಿಡಿ ಎಂದು ಹೇಳಿ ಕಳುಹಿಸಿದನು. ಕಳಿಂಗ ಸೇನೆಯಾದರೋ ತನ್ನ ಮನೆಯ ಮಹಡಿಯಿಂದ ವತ್ಸರಾಜನನ್ನು ಆಗಾಗ್ಗೆ ನೋಡಿ ವಿರಹ ಸಂತಪ್ತಳಾಗಿದ್ದಳು. ಆ ಸ್ಥಿತಿಯಲ್ಲಿ ಮದನವೇಗನು ವತ್ಸರಾಜನ ರೂಪವನ್ನು ತಾಳಿ ಅವಳ ಮನೆಗೆ ಬಂದನು. ಕಾವಲವರು ಅವನಿಗೆ ವಂದಿಸಿ ಒಳಕ್ಕೆ ಬಿಟ್ಟರು. ಕಳಿಂಗ ಸೇನೆಯು ಎದ್ದು ಗೌರವಿಸಿದಳು. ಅವಳನ್ನು ನಂಬಿಸಿ ಮದನವೇಗನು ಗಾಂಧರ್ವ ವಿವಾಹ ಮಾಡಿಕೊಂಡನು. ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮರಾಕ್ಷಸನು ಅಲ್ಲಿಗೆ ಅದೃಶ್ಯನಾಗಿ ಬಂದು ನೋಡಲು ವತ್ಸರಾಜನೆಂಬ ಭ್ರಾಂತಿಯಿಂದ ಅವನಿಗೆ ತುಂಬ ವ್ಯಥೆಯಾಯಿತು. ಯೌಗಂಧರಾಯಣನಿಗೆ ಇದನ್ನು ತಿಳಿಸಿದನು. ಅವನು ಸೂಚಿಸಿದಂತೆ ವಾಸವದತ್ತೆಯ ಮನೆಗೆ ಹೋಗಿ ನೋಡಲು ವತ್ಸರಾಜನು ಅಲ್ಲೇ ಇದ್ದನು. ಆದ್ದರಿಂದ ಕಳಿಂಗ ಸೇನೆಯ ಹತ್ತಿರವಿದ್ದವನು ಯಾರೋ ವೇಷಧಾರಿ, ಅವನ ನಿಜಸ್ವರೂಪ ನಿದ್ರೆ ಬಂದ ಮೇಲೆ ಗೊತ್ತಾಗುತ್ತದೆ ಎಂದು ಅದನ್ನೇ ಕಾದು ನೋಡುತ್ತಿರಲು ಮದನವೇಗನ ನಿಜರೂಪ ಕಂಡುಬಂತು. ಇದನ್ನು ಬ್ರಹ್ಮರಾಕ್ಷಸನು ಸಂತೋಷದಿಂದ ಯೌಗಂಧರಾಯಣನಿಗೆ ತಿಳಿಸಿದನು. ಅವನು ಮರುದಿನ ಬೆಳಗ್ಗೆ ರಾಜನನ್ನು ಕಂಡು ಕಳಿಂಗ ಸೇನೆಯ ಪ್ರಸ್ತಾಪವೆತ್ತಿ, ಅವಳು ಸ್ವೇಚ್ಛಾಚಾರಿಣಿ, ನಿನ್ನ ಕೈ ಹಿಡಿಯಲು ಯೋಗ್ಯಳಲ್ಲ. ಅವಳು ಪ್ರಸೇನಜಿತನನ್ನು ನೋಡಲು ಹೋಗಿದ್ದಳು. ಅವನು ಮುದುಕನೆಂದು ರೂಪಲೋಭದಿಂದ ನಿನ್ನಲ್ಲಿಗೆ ಬಂದಳು. ಈಗ ಪರಪುರುಷನಲ್ಲಿಯೂ ಆಸಕ್ತಳಾಗಿದ್ದಾಳೆ ಎಂದನು. ರಾಜನು, ನನ್ನ ಅಂತಃಪುರವನ್ನು ಪ್ರವೇಶಿಸುವುದಕ್ಕೆ ಯಾರು ಸಮರ್ಥರು ಎಂದು ಕೇಳಿದನು. ಯೋಗಂಧರಾಯಣನು, ದೇವ, ಇಂದಿನ ರಾತ್ರಿಯೇ ಅದನ್ನು ಪ್ರತ್ಯಕ್ಷ ಮಾಡಿಕೊಡುತ್ತೇನೆ. ಅವಳನ್ನು ದೇವತೆಗಳು ಸಿದ್ಧರೂ ಅಪೇಕ್ಷಿಸುವವರೆಯೇ. ಅವರ ಮುಂದೆ ಮನುಷ್ಯನು ಯಾವನು? ಅವರ ಸಂಚಾರವನ್ನು ತಡೆಯುವುದು ಯಾವನಿಗೆ ಸಾಧ್ಯ ಎಂದನು. ಅಂದಿನ ರಾತ್ರಿ ಅವರು ಅಲ್ಲಿಗೆ ಹೋಗುವುದೆಂದು ನಿರ್ಧಾರವಾಯಿತು. ಈ ಮಧ್ಯೆ ಮಂತ್ರಿಯು ವಾಸವದತ್ತೆಯಲ್ಲಿಗೆ ಹೋಗಿ ಪದ್ಮಾವತಿ ಹೊರತು ಮತ್ತಾರನ್ನೂ ಮಹಾರಾಜನಿಗೆ ರಾಣಿಯಾಗಿ ಮಾಡುವುದಿಲ್ಲವೆಂದು ಕೊಟ್ಟ ಮಾತನ್ನು ಇಂದು ನಡೆಸಿದ್ದೇನೆ ಎಂದು ಅವಳಿಗೆ ಕಳಿಂಗ ಸೇನೆಯ ವೃತ್ತಾಂತವನ್ನೆಲ್ಲ ಹೇಳಿದನು. ಅಂದಿನ ರಾತ್ರಿ ಅವರಿಬ್ಬರೂ ಮದನವೇಗನು ಕಳಿಂಗ ಸೇನೆಯೊಡನೆ ಮಲಗಿ ನಿದ್ರಿಸುತ್ತಿದ್ದುದನ್ನು ಕಂಡರು. ರಾಜನು ಅವನನ್ನು ಕೊಲ್ಲಬೇಕೆಂದಿರಲು ವಿದ್ಯೆಯು ಮದನವೇಗನನ್ನು ಎಚ್ಚರಗೊಳಿಸಿತು. ಅವನು ಚಟ್ಟನೆ ಆಕಾಶಕ್ಕೆ ನೆಗೆದನು. ಕಳಿಂಗ ಸೇನೆಗೆ ಎಚ್ಚರವಾಗಿ, ಇಷ್ಟರೊಳಗಾಗಿಯೇ ಎಲ್ಲಿಗೆ ಹೋಗಿ ಮಂತ್ರಿಯನ್ನು ಕರೆದುಕೊಂಡು ಬಂದೆ ಎಂದು ಕೇಳಿದಳು. ಯೌಗಂಧರಾಯಣನು, ಕಳಿಂಗ ಸೇನೆ, ಯಾವನೋ ವತ್ಸರಾಜನ ರೂಪವನ್ನು ಧರಿಸಿ ನಿನ್ನನ್ನು ವರಿಸಿದ್ದಾನೆ, ನನ್ನ ಸ್ವಾಮಿಯಲ್ಲ ಎಂದನು. ಇದನ್ನು ಕೇಳಿ ಅವಳಿಗೆ ಎದೆಯಲ್ಲಿ ಶೂಲದಿಂದ ಇರಿದಂತಾಗಿ ಅವಳು ಕಣ್ಣೀರಿಡುತ್ತಾ, ಗಾಂಧರ್ವ ವಿಧಿಯಿಂದ ನನ್ನನ್ನು ಮದುವೆಯಾಗಿಯೂ ದುಷ್ಯಂತನು ಶಕುಂತಲೆಯನ್ನು ಮರೆತಂತೆ ನನ್ನನ್ನು ಮರೆತೆಯಾ ಎಂದು ರಾಜನನ್ನು ಕೇಳಿದಳು. ಅವನು ತಲೆ ಬಗ್ಗಿಸಿ, ನಿಜವಾಗಿಯೂ ನಾನು ನಿನ್ನನ್ನು ಮದುವೆಯಾಗಿಲ್ಲ, ನಾನು ಈಗ ತಾನೇ ಬಂದೆ ಎಂದನು. ಮಂತ್ರಿಯು ಅವನನ್ನು ಅರಮನೆಗೆ ಕರೆದುಕೊಂಡು ಹೋದನು. ಆಗ ಅವಳು ಹಿಂಡುಬಿಟ್ಟ ಹುಲ್ಲೆಯಂತೆ ಆಗಿ ಏನೂ ತೋರದೆ ಆಕಾಶವನ್ನು ನೋಡುತ್ತಾ, ವತ್ಸರಾಜನ ರೂಪಿನಿಂದ ಯಾರು ನನ್ನನ್ನು ಮದುವೆಯಾಗಿದ್ದಾನೋ ಅವನು ಕಾಣಿಸಿಕೊಳ್ಳಲಿ, ಅವನೇ ನನ್ನ ಪತಿ ಎಂದಳು. ಆಗ ಮದನವೇಗನು ದಿವ್ಯ ರೂಪಿನಿಂದಲೂ ಆಭರಣಗಳಿಂದಲೂ ಅಲಂಕೃತನಾಗಿ ಬಂದು ಹಿಂದೆ ಅವಳನ್ನು ಅವಳ ತಂದೆಯ ಮನೆಯಲ್ಲಿ ನೋಡಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದ ವೃತ್ತಾಂತವನ್ನೂ, ಅವಳು ವತ್ಸರಾಜನಲ್ಲಿ ಆಸಕ್ತಳಾಗಿದ್ದರಿಂದ ಅವನ ರೂಪಿನಿಂದ ಅವಳನ್ನು ಮದುವೆಯಾದದ್ದನ್ನೂ ವಿವರಿಸಿದನು. ಅವಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಮದನವೇಗನೂ ಅವಳನ್ನು ಸಂತೈಸಿ ಧೈರ್ಯ ಹೇಳಿ,
ಹೊನ್ನಿನ ರಾಶಿಯನ್ನೇ ಸುರಿದನು. ಅವಳಿಗೂ ಗಂಡನೆಂದು ಅವನಲ್ಲಿ ಭಕ್ತಿಯುಂಟಾಯಿತು. ಮತ್ತೆ ಬರುತ್ತೇನೆಂದು ಹೇಳಿ ಅವನು ಆಕಾಶಕ್ಕೆ ಹಾರಿದನು. ತಾನು ಅವನೊಡನೆ ಹೋಗುವ ಹಾಗಿರಲಿಲ್ಲ, ಏಕೆಂದರೆ ತಾನು ಮನುಷ್ಯಳು. ತವರು ಮನೆಗೆ ಹೋಗುವ ಹಾಗಿರಲಿಲ್ಲ, ಏಕೆಂದರೆ ಕಾಮವಶಳಾಗಿ ಅದನ್ನು ತೊರೆದು ಬಂದಿದ್ದಳು. ಆದ್ದರಿಂದ ಇದ್ದಲ್ಲಿಯೇ ಇರುವುದೆಂದು ಅವಳು ದೃಢ ಮಾಡಿಕೊಂಡಳು. ಅದಕ್ಕೆ ಮದನವೇಗನೂ ಒಪ್ಪಿಕೊಂಡನು. 8ನೆಯ ತರಂಗ. ಸ್ವಲ್ಪ ಕಾಲ ಕಳೆದ ಮೇಲೆ ಒಂದು ದಿನ ರಾತ್ರಿ ವತ್ಸರಾಜನು ಕಳಿಂಗ ಸೇನೆಯ ರೂಪವನ್ನು ನೆನೆದು ಅವಳ ಮನೆಗೆ ಹೋದನು. ಅವಳಲ್ಲಿ ಪ್ರಣಯವನ್ನು ವ್ಯಕ್ತಪಡಿಸಲು ಅವಳು ತಾನು ಪರಪತ್ನಿ ಎಂದಳು. ನಿರ್ಬಂಧಪಡಿಸಿದರೆ ಪ್ರಾಣತ್ಯಾಗ ಮಾಡುವುದಾಗಿ ತಿಳಿಸಿ ಈ ಕಥೆಯನ್ನು ಹೇಳಿದಳು. ಇಂದ್ರದತ್ತನೆಂಬ ರಾಜನ ಕಥೆ. ಹಿಂದೆ ಚೇದಿ ದೇಶದಲ್ಲಿ ಇಂದ್ರದತ್ತನೆಂಬ ರಾಜನಿದ್ದನು. ಅವನು ಕ್ಷೇತ್ರ ಸ್ಥಳ ಒಂದರಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಆಗಾಗ್ಗೆ ಅದನ್ನು ನೋಡಿಕೊಂಡು ಬರುವುದಕ್ಕೆ ಹೋಗುತ್ತಿದ್ದನು. ಆ ತೀರ್ಥದಲ್ಲಿ ಸ್ನಾನಕ್ಕೆಂದು ಅನೇಕ ಯಾತ್ರಿಕರು ಬರುತ್ತಿದ್ದರು. ಹೀಗೆ ಒಂದು ಸಾರಿ ಅವನು ಸ್ನಾನಕ್ಕೆಂದು ಅಲ್ಲಿಗೆ ಬಂದಿದ್ದ ಒಬ್ಬ ವರ್ತಕ ಸ್ತ್ರೀಯನ್ನು ನೋಡಿ ಮೋಹಿಸಿ ಅವಳ ಮನೆಗೆ ಹೋದನು. ಅವಳ ಗಂಡ ಊರಲ್ಲಿರಲಿಲ್ಲ. ಅವಳು, ಮಹಾರಾಜ, ನೀನು ಎಲ್ಲರನ್ನೂ ರಕ್ಷಿಸುವವನು. ನೀನೇ ಪರಸ್ತ್ರೀಯರನ್ನು ಅಪೇಕ್ಷಿಸುವುದು ತರವಲ್ಲ. ಬಲವಂತವಾಗಿ ನನ್ನನ್ನು ಮುಟ್ಟಿದರೆ ದೊಡ್ಡ ಪಾಪ ಬರುತ್ತದೆ. ನಾನು ಕಳಕವನ್ನು ಸಹಿಸಲಾರದೆ ಪ್ರಾಣ ಬಿಡುತ್ತೇನೆ ಎಂದಳು. ಆದರೂ ಅವನು ಮುಂದುವರೆದು ಬರಲು ಅವಳು ಹೃದಯ ಒಡೆದು ಸತ್ತು ಹೋದಳು. ಅದನ್ನು ನೋಡಿ ಅವನು ನಾಚಿಕೆಪಟ್ಟು ಅದರ ಅನುತಾಪದಿಂದಲೇ ಸತ್ತು ಹೋದನು. ಆದ್ದರಿಂದ ಅಧರ್ಮಕ್ಕೂ ನನ್ನ ಸಾವಿಗೂ ಮನಸ್ಸು ಮಾಡಬೇಡ. ವಾಸವಾಗಿರಲು ಆಶ್ರಯ ಕೊಟ್ಟರೆ ಇಲ್ಲಿರುತ್ತೇನೆ, ಇಲ್ಲದಿದ್ದರೆ ಬೇರೆಲ್ಲಾದರೂ ಹೋಗುತ್ತೇನೆ ಎಂದಳು. ಅವನು, ರಾಜಪುತ್ರಿ, ಹೆದರಬೇಡ, ನಾನು ನಿನಗೇನೂ ಹೇಳುವುದಿಲ್ಲ. ನಿನ್ನ ಗಂಡನೊಡನೆ ಸುಖವಾಗಿರು ಎಂದು ತನ್ನ ಮನೆಗೆ ಹೋದನು. ಇದೆಲ್ಲವನ್ನೂ ಅದೃಶ್ಯನಾಗಿ ನೋಡುತ್ತಿದ್ದ ಮದನವೇಗನು ಈಗ ಕಾಣಿಸಿಕೊಂಡು, ಪ್ರಿಯೇ, ನೀನು ಮಾಡಿದ್ದು ಸರಿ. ನೀನೇನಾದರೂ ತಪ್ಪು ಮಾಡಿದ್ದರೆ ನನಗೆ ಸಹಿಸುತ್ತಿರಲಿಲ್ಲ, ನಿನಗೆ ಒಳ್ಳೆಯದಾಗುತ್ತಿರಲಿಲ್ಲ ಎಂದು ಅವಳೊಡನೆಯೇ ನಿಂತನು. ಹೀಗೆಯೇ ಹೋಗಿ ಬರುತ್ತಿರಲು ಅವಳು ಮರ್ತ್ಯಲೋಕದಲ್ಲಿಯೇ ದಿವ್ಯ ಸುಖವನ್ನು ಅನುಭವಿಸುತ್ತಾ ಗರ್ಭವತಿಯಾದಳು. ಅದನ್ನು ತಿಳಿದ ಮದನವೇಗನು ಕಳಿಂಗ ಸೇನೆಯನ್ನು ಕುರಿತು, ಮನುಷ್ಯರಿಂದ ಅಥವಾ ಮನುಷ್ಯರಲ್ಲಿ ಗರ್ಭ ಉಂಟಾದರೆ ಅವರನ್ನು ಬಿಟ್ಟು ಹೋಗುವುದು ದಿವ್ಯರಾದ ನಮ್ಮ ಪದ್ಧತಿ. ನೀನೇನೋ ಹಿಂದಿನ ಜನ್ಮದಲ್ಲಿ ಅಪ್ಸರೆಯಾಗಿದ್ದು ಇಂದ್ರಶಾಪದಿಂದ ಮನುಷ್ಯಳಾಗಿರುವವಳು. ಆದರೂ ನಾನು ನನ್ನ ಸ್ಥಳಕ್ಕೆ ಹೋಗುತ್ತೇನೆ, ಮಗುವನ್ನು ಕಾಪಾಡಿಕೋ, ನೆನೆದಾಗ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಅತ್ತ ಈಶ್ವರನು ಬ್ರಹ್ಮನನ್ನು ಕರೆದು, ಮನ್ಮಥನು ನರವಾಹನದತ್ತನಾಗಿ ಹುಟ್ಟಿದ್ದಾನೆ. ಈ ರತಿಯು ಅವನನ್ನು ಸೇರಲಿ. ಆದ್ದರಿಂದ ಕಳಿಂಗ ಸೇನೆಯ ಹೊಟ್ಟೆಯಲ್ಲಿ ಹುಟ್ಟುವ ಗಂಡು ಮಗುವನ್ನು ತೆಗೆದು ಅದರ ಸ್ಥಳದಲ್ಲಿ ರತಿಯನ್ನು ಹೆಣ್ಣು ಮಗುವಾಗಿಟ್ಟು ಬಾ ಎಂದು ಹೇಳಿದನು. ಅದರಂತೆ ನಡೆಯಿತು. ಕಳಿಂಗ ಸೇನೆಯು ಒಂದು ಹೆಣ್ಣು ಮಗುವನ್ನು ಹೆತ್ತಳೆಂದು ಕೇಳಿದ ವತ್ಸರಾಜನು ಈಶ್ವರ ಪ್ರೇರಿತನಾಗಿ ವಾಸವದತ್ತೆ ಯೌಗಂಧರಾಯಣರೆದುರಿಗೆ, ಈ ಕಳಿಂಗ ಸೇನೆಯು ಶಾಪ ಪಡೆದ ದಿವ್ಯಸ್ತ್ರೀ, ಆದ್ದರಿಂದ ಅವಳ ಮಗಳೂ ದಿವ್ಯಾಶ್ಚರ್ಯ ರೂಪವತಿಯಾಗಿರಬೇಕು. ಅವಳು ನಮ್ಮ ನರವಾಹನದತ್ತನಿಗೆ ಹೆಂಡತಿಯಾಗಬಹುದು ಎಂದನು. ವಾಸವದತ್ತೆಯು ಅದು ಸೂಳೆಯ ಮಗು ಎಂದು ಆಕ್ಷೇಪಿಸಿದಳು. ಯೌಗಂಧರಾಯಣನು, ದೇವ, ಮನ್ಮಥ ಸುಟ್ಟು ಹೋದ ಮೇಲೆ ಈಶ್ವರನು ರತಿಗೆ ಮರ್ತ್ಯಲೋಕದಲ್ಲಿ ಸಶರೀರನಾದ ಮನ್ಮಥನನ್ನು ಸೇರುವೆ ಎಂದು ಹೇಳಿದನಂತೆ. ನಿನ್ನ ಮಗನು ಕಾಮನ ಅವತಾರವೆಂದು ಈ ಹಿಂದೆಯೇ ದಿವ್ಯವಾಣಿಯಾಗಿದೆ. ಆ ರತಿಯೇ ಈಗ ಹುಟ್ಟಿ ಬಂದಿದ್ದಾಳೆಂದು ನಾನು ತಿಳಿಯುತ್ತೇನೆ. ಇಂದು ಸೂಲಗಿತ್ತಿಯು ಮಗು ಹುಟ್ಟಿದಾಗ ಮೊದಲು ಗರ್ಭಶಯ್ಯೆ ಇತ್ತು, ಆಮೇಲೆ ಇರಲಿಲ್ಲ ಎಂದು ನನಗೆ ಗುಟ್ಟಾಗಿ ತಿಳಿಸಿದಳು. ದೇವತೆಗಳು ಕಳಿಂಗ ಸೇನೆಯ ಮಗುವನ್ನು ಎತ್ತಿಕೊಂಡು ಹೋಗಿ ಅದರ ಜಾಗದಲ್ಲಿ ರತಿಯನ್ನು ತಂದಿಟ್ಟಿರಬೇಕು. ಅದಕ್ಕೆ ಯಕ್ಷ ಸಂಬಂಧಿಯಾದ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.